ಹಳ್ಳದಿಯ ಪಕ್ಕದ ಬಳಗೆ ಮರೆತು ಮನೆಗಿರುವಂತ ಕಪ್ಪಡಿಯ ಕೈಲಾಸ ಹಿಡುಗನ ರಾಜಪ್ಪಾದಿ ಹಿರಿಯ ಚೆನ್ನಮ್ಮ ಗೋಪಿನ ದೊಡ್ಡಮ್ಮ ಮನವಳ್ಳಿ ಸ್ವಾಮಿಗಳು ಪಪಗಣಗುಡ ಮಧ್ಯವರೇ ಅಪ್ಪ ನಾವು ಕೂಗುವ ಕೂಗು ನಿಮ್ಮ ಪಾದಕರವಾಗಲಪ್ಪ ಸಿದ್ದಯ್ಯ ಸ್ವಾಮಿಗಳೇ ಮಂಟೆ ಹೇಳ ನಿಂಗೆಯ ದಯ ಮಾಡೋ ಹೌದು ಗುರುಬೆಗೌಡನ ಮನೆಯ 16 ಅಂಕಣದ ತೊಟ್ಟಿಯ ಹಳ್ಳಿಯ ಒಳಗೆ ಹೊರತು ಮಲಾಗಿರುವಂತ ಮಂಟೆರಲಿಂಗಯ್ಯ ಅಪ್ಪ ನಾವು ಹೋಗುವ ಕೂಗು ನಿಮ್ಮ ಪಾದಕರವಾಗಲಪ್ಪ ಸಿದ್ದಯ್ಯ ಸ್ವಾಮಿಗಳು ಪಾವಾಡಲಿಂಗಪ್ಪ ನೀವೇ ಬನ್ನಿ ಸಿದ್ದಯ್ಯ ಬನ್ನಿ ಪಾವಾಡ ಗೆದ್ದಯ್ಯ ಬನ್ನಿ ಸಿದ್ದಯ್ಯ ಬನ್ನಿ ಪಾವಾಡಗೆ ದಯ್ಯ ಬನ್ನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಗಣನೀಲಿ ಸಿದ್ದಪ್ಪಾಜಿ ನನಗೆ ದೊಡ್ಡವರು ಯಾವಾಗ ಗಣನಿ ಸಿದ್ದಪ್ಪಾಜಿಯನ್ನ ಪಾರಪ್ಪ ಶಿಶುಮಗನೇ ಎಂಬುದಾಗಿ ಕೂಗುದ ಆ ತಕ್ಷಣದಲ್ಲಿ ಅವದು ಗುರುಗಳು ಬರಮಾಡಿದ ರೀತಿಯಲ್ಲಿ ಗಣನಿ ಸಿದ್ದಪ್ಪಾಜಿ ಓಡೋಡ್ಬೇಕು ಆ ಕುರ್ಬೇಗೌಡನ ಮನೆ ಕುರ್ಬುದೊಡ್ಡಿ ಮನೆ 16 ಅಂಕಣದ ತೊಟ್ಟಿ ಹಟ್ಟಿಯ ಒಳಗೆ ಮರೆತು ಮಲಗಿರುವಂತ ಮಂಡ್ಯದ ಲಿಂಗಯ್ಯ ಗಣನಿ ಸಿದ್ದಪ್ಪಾಜಿಯ ಬರುವುದನ್ನ ಕಂಡು ಗುರುದೇವ ನನ್ನ ನೀವು ಏನಕ್ಕೋಸ್ಕರ ನೀವು ಬರಮಾಡಿದ ಹೌದು ಸಿದ್ದಪ್ಪಾಜಿ ನಿನ್ನ ಬರಮಾಡಿದ ಉದ್ದೇಶವೇನು ಗೊತ್ತೇನು ಕಲಿಯಚಿತು ಕಾಲಜ್ಞಾನ ಮುಪ್ಪತ್ತಿಯಾಗು ಬಂದು ಬಿಡುತ್ತು ನಾವು ಸಾರಿದ ಕಲಿ ನಮ್ಮ ಕಣ್ಣು ಮುಂದೆ ಬಂದಿತು ಕಲಿಯಚಿತು ಬಂದ್ಬಿಡ್ತು ಕಾಲಜ್ಞಾನ ಮುಪ್ಪತ್ತಿ ಆಗಿ ಬಂದ್ಬಿಡ್ತು ನನ್ನ ಕಂದ ನನ್ನನ್ನು ನನಗುಂಟಾಗ್ಲಿ ನನಗೆ ಖಂಡಿತವಾಗಲೂ ಬೇಕಿಲ್ಲ ಸ್ವಾಮಿ ಎಂದಾಗ ಬುದ್ಧಿ 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 ಕಲಿ ಬರ್ತದೆ ಅಂದ್ರೆ ಬುದ್ಧಿ ಆದಿಲ್ಲಾಣೆ ಬರ್ತದೆ ಯಾವಾಗ ಬರ್ತದೆ ಕಲಿ ಅಂದ್ರೆ ಏನು ಬುದ್ಧಿ ಕಲಿ ಅಂದ್ರೆ ಏನು ಬುದ್ಧಿ ಅಂತ ಕೇಳಿದಾಗ ನೋಡಪ್ಪ ಕಲಿ ಅಂದ್ರೆ ತೇತ್ರಾಯಗ ದ್ವಾಪರಾಯಗ ಸತ್ಯವೆದುವೆಲ್ಲ ಅಳಿಸಿ ಹೋದ ಮೇಲೆ ಮುಂದೆ ಬರುವುದು ಕಲಿಯುಗ ಕಲಿಯುಗ ಆದ್ರೆ ಸಾಮಾನ್ಯವಾದ ಕಲಿಯಲ್ಲ ಕಾಣು ತೇತ್ರಾಯಗ ದ್ವಾಪರಾಯಗನ ಕಾಲದಲ್ಲಿ ಸತ್ಯಯುಗದಂತ ಕಾಲದಲ್ಲಿ ತಂದೆ ತಾಯಿಗಳಿಗೆ ಒಳ್ಳೊಳ್ಳೆ ಮಕ್ಕಳು ಹುಡುತಿದ್ರು ಗುರು ಹಿರಿಯರಿಗೆ ತಕ್ಕ ಶಿಷ್ಯರು ಹುಡುತಿದ್ರು ಈಗ ನೋಡಿದ್ಯಪ್ಪ ಹುಟ್ಟಿ ಮೊಬೈಲ್ ಇಟ್ಕ ಕೂತು ಏನ್ ಮಾಡೋ ಫಸ್ಟ್ ಬಂದ ತಕ್ಷಣ ಕಾರಣ ಕೇಳದ ನಮ್ಮ ಇದ ಏನಂತೆ ಯಾವ್ರವ್ರು ದಾಸರು ಅಂತಂದ ನಾವ್ ನನ್ನ ಹುಡುಗ ಪಕ್ಕ ಕಳಲ್ಯಾಕಪ್ಪ ಅಂದೇವು ನೀನು ಬಾಳ ಗುಂಡ್ಕಲ್ನಾಗಿದೆ ಬಿಡಪ್ಪ ಅಂದಪ್ಪ ಅಷ್ಟೇ ಹುಡುಗಿರು ಎಷ್ಟು ಜನ ಬಂದಿರೋ ಡ್ಯಾನ್ಸ್ ಆಡಾಕ ಅಂತ ಕೇಳ್ದ ಅಯ್ಯೋ ನಾವು ಹುಡುಗಿರು ಬಂದಿಲ್ಲಕಪ್ಪ ಯಾರೋ ನೀ ಅದಕ್ಕೆ ಬರಕ್ ಹೋದಮ್ಮ ಅಂತ ಅಂದ ಫಸ್ಟೇ ಫಿಲಮ್ನಲ್ಲಿ ಎಲ್ಲ ಟಿವಿನೆಲ್ಲ ನೋಡ್ಬಿಟ್ಟನಲ್ಲ ಹಾಗಾದ್ರೆ ಯಾವ್ರವ್ರು ನೀವೆಲ್ಲ ಅಂತ ಕೇಳ್ದ ನಮ್ಮ ಇದ ಇವರು ನಂಜನಗೂಡ ಪಕ್ಕ ಕುರಾಟಿ, ಇವರು ಬೇಗೂರು, ಅವರು ಗೆಜ್ಜೆ ಶಬ್ದ ನಮ್ಮ ಕುಡ್ಲಾಪುರ, ಸಿಂಗರ್ಕೈ, ನಮ್ಮ ರಂಗಸ್ವಾಮಿ ಅವ್ರ ಕುಡ್ಲಾಪುರ, ನಾವು ನಂಜನಗೂಡ ತಾಲೂಕು ಅಂಬ್ಳ್ಯಾಕಪ್ಪ ಅಂದಿ. ಏನಂದ ಗೊತ್ತ ಆಮೇಲೆ, ಹಾಗಾದ್ರೆ ನೀವೆಲ್ಲ ಬೇರೆ ಕ್ಯಾತ್ ಕೇಳ್ದ.
ನೀವು ಚಾಮರಾಜನಗರ ಹಾಗಾದ್ರೆ ನಮ್ ಜೊತೆ ಸೇರ್ಕೊಂಡು ನೀವು ಬೇರೆ ಕಾಣಾಗದ ಸರಿ ಮತ್ತ ಅದಕ್ಕ ಹೌದು ಇರತಕ್ಕಂತ ಕಲಿ ಒಳಗೆ ಸ್ವಾಮಿ ಬರತಕ್ಕಂತ ಕಲಿಯ ಹೇಳ್ತೀನಿ ಕೇಳಪ್ಪ ಅಂತೇಳಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಒಳ್ಳೊಳ್ಳೆ ಮಕ್ಕಳು ಹುಡ್ತಿದ್ರು, ಅಕ್ಕನಿಗೆ ಒಳ್ಳೊಳ್ಳೆ ಅಣ್ಣ ತಮ್ಮಿದ್ರು ಹುಡ್ತಿದ್ರು. ಹೌದು ಅಕ್ಕ ತಂಗಿರು ಅಣ್ಣ ತಮ್ಮಿದ್ರು ಅಂತಂದ್ರೆ ಅನ್ಯೋನ್ಯವಾಗಿ ತುಂಬಿದಂತ ಮನೆಯಿಂದ ಬಾಳಾಟ ಮಾಡ್ತಿದ್ರು. ಆದರೆ ಅಣ್ಣ ಏನಾದ್ರೂ ಮದುವೆ ಆಗ್ಬಿಟ್ರೆ ಮನೆಯಲ್ಲಿ ಒಂದು ಜಾಗ ಸಾಲಲ್ಲ ಅಂತೇಳಿ ತಮ್ಮ ನೀ ಅವ್ವ ಅಪ್ಪನ ಜೊತೆ ಚೆನ್ನಾಗಿರಪ್ಪ ಅಂತೇಳಿ ಅವ್ವ ಅಪ್ಪನ ಬಿಟ್ಬಿಟ್ಟು ಸಂಸಾರ ಬೇರೆ ಕಡೆ ಮಾಡ್ಕೊಂಡು ಹೋಗ್ತಿದ್ದ ಅಣ್ಣ. ಹೌದು ಆದ್ರೆ ಕಲಿಯುಗ ಬಂದಾಗ ಏನಾಗುತ್ತೆ ಗೊತ್ತಾ? ಏನಾಗಿದೆಯಪ್ಪ? ಬರ್ತಕ್ಕಂತ ಭಾಗವನ್ನ ಕೇಳ್ತಾರೆ, ನಾನು ಅವ್ವ ಅಪ್ಪನ ಹುಟ್ಟಿದವರೇ ನನಗೂ ಭಾಗ ಕೊಡಿ ಅಂತೇಳಿ ಕಲಿಯುಗ ಬಂದಾಗ ಇರತಕ್ಕಂತ ಮನವನ್ನ ಮಧ್ಯಕ್ಕೆ ಗೋಡ ಹಾಕಿಸ್ಬಿಟ್ಟು ಆ ಕಡೆ ಈ ಕಡೆ ಬಾಗಿಲ ಮಡಗಿಸ್ಬಿಟ್ಟು ತಂದೆ ನಿನಗಿರ್ಲಿ ತಾಯಿ ನಂಗಿರ್ಲಿ ತಂದೆ ತಾಯಿಗಳು ತಾಯಿಗಳನ್ನೇ ಭಾಗ ಮಾಡ್ತಕ್ಕಂತ ಹೊತ್ತು ಗುರು ಹಿರಿಯರನ್ನ ಬಹಳ ಭಕ್ತಿಯಿಂದ ಕಾಣ್ತಿದ್ರು. ಗುರು ಹಿರಿಯರು ಇವತ್ತಿನ ದಿನ ಹಿಂದಕ್ಕೆ ತಿರುಗಿ ಮಾತಾಡ್ತಕ್ಕಂತ ಮಾತಾಡುವಂತ ಸತ್ಯಯುಗದಲ್ಲ, ಆದ್ರೆ ಕಲಿಯುಗದಲ್ಲಿ ಕಣಪ್ಪ ಇಂತಿಂತ ಕಲಿ ಬರ್ತದೆ. ಹೌದು ಕಲಿ ವಿಚಾರವನ್ನ ಹೇಳ್ತೀನಿ ಕೇಳಪ್ಪ ಅಂತೇಳಿ ಗಣದ ಸಿದ್ದಪ್ಪಾಜಿ ತರಗೆ ದೊಡ್ಡವರಿಗೆ ಆ ತರಗೆ ದೊಡ್ಡವರು ಗಣದ ಸಿದ್ದಪ್ಪಾಜಿ ಕಲಿ ವಿಚಾರವನ್ನ ಹೇಳ್ತಿದ್ದಾರೆ. ಅನ್ನ ಉಂಟು ಕಾಣೋ ಅನ್ನ ಉಂಟು ಕಾಣೋ ಆಳೆ ಸಿಗಲ್ಲ, ಎನ್ನುಂಟು ಕಾಣೋ ಎನ್ನುಂಟು ಕಾಣೋ ಗಂಡೆ ಸಿಕ್ಕಲ್ಲ, ಗಂಡುಂಟು ಕಾಣೋ ಎಣ್ಣೆ ಸಿಕ್ಕಲ್ಲ. ಹಣ್ಣ ಬೆಟ್ಟಗಳ ಕಿತ್ತು ಒಳಗದ್ದೆ ಮಾಡಬೇಕು, ಕುಳಗಂಜಿನ ಕೆಂಪು ತೇಲುತ್ತ ಬರಬೇಕು, ಆರಕ್ಕೇರಿದ ಹೆಂಗಸು ಊರಕ್ಕೆ ಬರಬೇಕು, ಊರಕ್ಕಿಳಿಯೋ ಮುಂಚೆ ಅವಳ ಅರಬೇನು ಕಲಬೇಕು, ಅತ್ಯಾದು ಇಲ್ಲಾಗಬೇಕು ಸೊಸೆಯ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಯೋಗದ ಬಳಗೆ ದಯ ಮಾಡೋ. ನಾಳೆ ಕಲಿಯುಗದಲ್ಲಿ ಅಣ್ಣನ ಚಂದವ ತಂಗಿ ನೋಡ್ತಕ್ಕಂತ ಕಾಲ ಬರ್ತದೆ, ಅಕ್ಕನ ಚಂದವ ತಮ್ಮನೆ ನೋಡ್ತಕ್ಕಂತ ಕಾಲ ಬರ್ತದೆ, ಅಪ್ಪ ಮಗನಿಗೆ ನೋಡು ನಾಳೆ ಒಬ್ಬರು ಎಂಡ್ರಾಗುವಂತ ಕಾಲ ಬರ್ತದೆ. ಸಿದ್ದಪ್ಪಾಜಿ ನಡೆಯ ದಾರಿಗೆ ಸುಂಕ, ಕುಡಿಯ ನೀರಿಗೆ ಸುಂಕ, ಬಾವಿ ನೀರಿಗೆ ಬಡದಾಟ, ಒಳೆ ನೀರಿಗೆ ಒಡೆದಾಟ, ಕೆರೆ ನೀರಿಗೆ ಕಿತ್ತಾಟ, ಹುಟ್ಟುಗೌರಿಗೆ ಪಟ್ಟವನ್ನು ಕಟ್ಟುವಂತ ಕಾಲ. ನಾಳೆ ಗಂಡ ಸತ್ತ ಮುಂಡಿನಾಗಿ ಬಾಳ್ತಕ್ಕಂಥ ಕಾಲ, ಗಂಡ ಸತ್ತ ಮುಂಡೆ ಗಂಡು ಮಗನಿಗಿರುವಂತ ಕಾಲ. ನಾಳೆ ಕಲಿಯುಗದೆಲ್ಲ ಇರ್ತಕ್ಕಂಥ ಗುಂಡುಗಳೆಲ್ಲ ಗುದ್ದಾಡ್ಕೊಂಡು ಸಾಯುವಂತ ಕಾಲ ಬರ್ತದೆ. ಜೋಗುಗಳೆಲ್ಲ ಜೋಗುಳ ಆಡ್ತಕ್ಕಂಥ ಕಾಲ ಬರ್ತದೆ. ನಾಮಧರಿಸ್ಕೊಂಡ್ರೆ ದಾಸರು ದೇಶಾಂತರ ಬಿಟ್ಟು ಬಾಳಾಟವನ್ನ ಮಾಡ್ತಕ್ಕಂಥ ಸಂದರ್ಭ ಉಂಟಾಗುತ್ತೆ. ಈ ಮಠ ನಾವೆಲ್ಲ ಆಳ್ಪಟ ಧೂಳ್ಪಟವಾಗಿ ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳಿಗೆ ಅವ್ರಿಗೆ ಇಬ್ಬಿಬ್ರು ಇಡ್ತೀರ ಆಗಿರುವಂತ ಕಾಲ ಬರ್ತದೆ. ಮೀಸೆ ಇಲ್ಲದ ರಾಣಿ ದೇಶವನ್ನೇ ಕಟ್ಟಾಳುವಂತ ಕಾಲ ಬರ್ತದೆ. ನಾಳೆ ಎಣ್ಣೆಗಿಲ್ಲದ ಜ್ಯೋತಿ ಇಡೀ ಪ್ರಪಂಚವನ್ನೇ ಬೆಳಗುವಂತ ಕಾಲ ಬರ್ತದೆ. ಇಂತಿಂತ ಕಲಿ ಬರ್ತದೆ ಅಂತಂದಾಗ ಬುದ್ಧಿ, ಆ ಕಲಿ ಬರಕ್ಕೂ ನನ್ನ ನೀವು ಬರಮಾಡಕ್ಕೂ ಕಾರಣವೇನು ಬುದ್ಧಿ? ಇವತ್ತು ಇರ್ತಕ್ಕಂಥ ವಸ್ತಾದಿಗಳೆಲ್ಲ ಮಾಯವಾಗಿ ಇಲ್ಲದೆ ಇರ್ತಕ್ಕಂಥ ವಸ್ತುಗಳು ಉದ್ಭವ ಆಗುತ್ತೆ ಅಂತಂದ್ರಲ್ಲ ಸ್ವಾಮಿ. ಆ ಕಲಿಯುಗ ಇಂತಿಂತ ಕಲಿ ಬರಕ್ಕೂ ನನ್ನ ನೀವು ಬರಮಾಡಕ್ಕೂ ಕಾರಣವೇನು ಬುದ್ಧಿ ಅಂತ ಕೇಳಿದಾಗ, ನೋಡಪ್ಪ ಕಲಿ ಬರಕ್ಕೂ ಮುಂಚೆ ಈ ಕುರ್ಬೇಗೌಡ ಕುಡಿ ಕೊಡ್ತಕ್ಕಂಥ ಕೊಟ್ಟಗ ಒಳಗೆ 12 ಆಳದ ಜಲಬಾವಿ ಒಳಗೆ ನಾವು ಜೀವಂತವಾಗಿ ಐಕ್ಯವಾಗಬೇಕು ಕಂದ. ಹೌದು, ಐಕ್ಯವಾಗಬೇಕಾದ್ರೆ ಆ ಮಠಮನ ಗುರುಮನ ಕಟ್ಟಬೇಕಾದ್ರೆ ಕಮ್ಮಿಣಾದ ಲಾಂಛನ ಆಗಬೇಕು ಒಂದಾರಂತೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಅವಾಡಲಿಂಗಪ್ಪ ನೀವೇ ಬಂದು 12 ನೆಲ ಮುದಲಿ 12 ಮೊಲ ಮುದಲಿ 12 ಕೋಲು 12 ಲೋಕ ಆಗಬೇಕು ನನ್ನಪ್ಪ. 12 ಕಾಸೆ ಆಗಬೇಕು ನನ್ನ ನನಗೆ
ಅನ್ನೇನು ತೊಲಗಂಡ ತರಬೇಕು ಗಂಗಾಧರ ಲಿಂಗಯ್ಯ ತನ್ನ ಜಾತಿಯವರ ಲಿಂಗಯ್ಯ ನೀವೇ ಬಂದ ಬುದ್ಧಿ ಇಂತಿಂತ ಕಪ್ಪಡದ ಆಯ್ದಾಣಗಳು ಆಗ್ಬೇಕು ಅಂದ್ರಲ್ಲ ಬುದ್ಧಿ ಆ ಆಯ್ದಾಣಗಳು ಎಲ್ಲೆಲ್ಲಿ ಸಿಗ್ತದೆ ಬುದ್ಧಿ ಯಾವ ಊರಿನಲ್ಲಿ ಯಾವ ಕೇರಿಯಲ್ಲಿ ಯಾವ ಗ್ರಾಮದಲ್ಲಿ ಸಿಗ್ತದೆ ಹೇಳಿ ಬುದ್ಧಿ ಹೌದು ತರ್ತೀನಿ ನಾನು ಅಂತಂದಾಗ ನೋಡಪ್ಪ ಕಪ್ಪಡ ಲಾಂಛನಕ್ಕೋಸ್ಕರವಾಗಿ ಇಡೀ ಪ್ರಪಂಚವನ್ನೇ ಸೂಚಿಸಬೇಕಾದ ಅವಶ್ಯಕತೆ ಇಲ್ಲ ಕಾಣು ಎಲ್ಲಿದ್ದು ಸ್ವಾಮಿ ಇನ್ನೆಲ್ಲಿದೆ ಬುದ್ಧಿ ನೋಡು ಈಶನದ ಮೂಲೆ ಕುಬೇರನ ಮೂಲೆ ಕಣ್ಣಿಗೆ ಸ್ವಲ್ಪ ಹತ್ರ ಕಾಲಿಗೆ ಸ್ವಲ್ಪ ದೂರ ಕಾಡಲ್ಲ ಪರವಲ್ಲ ನಿನ್ನ ಜಾತಿಯವರು ನಿನ್ನ ಮತದವರು ನಿನ್ನ ಕುಲದವರು ಹಲಗೂರು ಏಳು ಬೀದಿ ಚಿಲ್ಲಾಪುರ ಏಳು ಬೀದಿ ಕಟ್ಟಾಡುವಂತ ಪಾಳ್ಯಗಾರ ಬೀದಿ ಕಣಪ್ಪ ನೋಡೋ ಈಶನ್ಯ ಮೂಲೆ ಒಳಗೆ ಕಾಡುತ್ತಾದೆ ನೋಡು ಮಗನೇ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡಗೆ ದಯ್ಯ ಈಶನ್ಯದ ಮೂಲೆ ಕುಬೇರನ ಮೂಲೆ ಕಣ್ಣಿಗೆ ಸ್ವಲ್ಪ ಹತ್ತಿರ ಕಾಲಿಗೆ ಸ್ವಲ್ಪ ದೂರ ನಾಡೆಲ್ಲ ಪರವಲ್ಲ ನಿನ್ನ ಜಾತಿಯವರು ನಿನ್ನ ಕುಲದವರು ಹಲಗೂರು ಎಳಬೀದಿ ಇಲ್ಲ ಪೂರಗಳ ಬೀದಿ ನಿನ್ನ ಪಾಳೆಗಾರ ಗೋರಗಿನಿ ಪ್ರಯಾಣ ಮಾಡು ಮಗನೇ ಗಂಗಾಧರ ಲಿಂಗಯ್ಯ ಬನ್ನಿ ತನ್ನ ಜಾತಿಯವರ ಲಿಂಗಯ್ಯ ನೀವೇ ಬನ್ನಿ ಹಲಗೂರು ಸರ ಕೇಳಿದರಂತೆ ಗಡಗಡನೆ ನಡುಗಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಡೇದ ದಯ ಮಾಡೋ ಮುಂಟೇದ ನನ್ನ ಜಾತಿ ನಲವತ್ತರ್ಗುರು ಚಿಲ್ಲಾಪುರಕ್ಕೆ ಕಬ್ಬುಡ ಲಾಂಛನ ತಗೊಂಬನ್ನಿ ಅಂತ ಹೇಳ್ತಿರಲ್ಲ ಬುದ್ಧಿ ಹಲಗು ಹುಟ್ಟಿದಂತ ಕಾಲಕ್ಕೂ ಚಿಲ್ಲಾಪುರ ಉತ್ಪತ್ತಿಯಾದಂತ ಕಾಲಕ್ಕೂ ನನ್ನ ಜಾತಿ ಮಾತ್ರ ಊರಿಗೆ ಆ ಯಕ್ಷ ಕೈಯ ಮುಟ್ಟಿ ಭಿಕ್ಷೆ ಇಸ್ಕೊಂಡ್ ತೀರು ಸೂರು ಯಾರು ಇವನ ಬುದ್ಧಿ ಆ ಒಂದು ಊರಿಗೆ ಅರದೇಸಿ ಪರದೇಸಿ ಗುಡ್ಡುಗಳು ಗುರುಗಳು ಕಾಳಬಸರು ನೀರ್ಮಸರು ಮಾಪಿಳದರು ಮರಾಠರು ತೊಂಬರು ತಿರುಗರು ಕಾಳಮೋಳು ಸನ್ಯಾಸಿಗಳು ಯಾರು ಬಂದು ಆ ಒಂದು ಎರ್ಕರ ಕೈಯ ಭಿಕ್ಷೆ ಇಸ್ಕೊಂಡು ಬಂದಿಲ್ವಲ್ಲ ಬುದ್ಧಿ ಅಂತ ತೀರು ಸೂರ್ಯ ನನ್ನ ಕಂಡಿರಬಲ್ಲ ಬುದ್ಧಿ ಅಂತ ತೀರು ಸೂರ್ಯನ ಊರಿಗೆ ಹೆಸರು ಕೇಳಿದ್ರೆ ನನ್ನ ಹೊಟ್ಟಕರವಲ್ಲ ನಡುಗುತ್ತಿಲ್ಲ ಹೌದು ಬುದ್ಧಿ ನೀವೇನು ಇವತ್ತಿನ ಆಡ್ಬಿಡ್ತೀರಿ ಬಾಯಿ ಮಾತು ಅಲ್ಗೂ ಚಿಲ್ಲಾಪುರದವ್ರು ಹೊಟ್ಟೆ ಇದ್ರೆ ನನ್ನ ಪ್ರಾಣ ಹೋಗ್ತದೆ ನನ್ನ ಪ್ರಾಣ ಆಡಕ್ಕೇನ್ ಆಡ್ಬೋದು ಬಾಯಿ ಮಾತ ಹೇಗೆ ಯಾರ ಮರೆ ಪುಣ್ಯಾತ್ಮ ಕಲ್ಲಾತ ಬಿಟ್ರವ ಎಲ್ಲ ಎಡ್ರಿ ಎಡ್ರಿ ಬೀಳ್ತಲ್ಲ ಎತ್ಮಡಿಗೆ ಮರೆ ಆತಕ ಸೈಡ್ಗ ಏನಪ್ಪ ಎತ್ಮಡಿಗೆ ಪಕ್ಕಕ್ಕ ಅಂತ ನಿಂಗೇನಪ್ಪ ಹೇಳ್ತಿದೆ ಹೇಳ್ಬಿಟ್ಟ ಬಾಳ ದೊಡ್ಡದಾಗಿ ಹೇಳ್ಬಿಟ್ಟ ಕುಂತ್ಕೊಂಡು ಅಕ್ಕಲ್ಲಿ ತನಗದ ಕಷ್ಟ ಅವನ್ ತೂಕ ಎಷ್ಟಿದ್ದು ಅಂತ ಕಲ್ಲಿನ ತೂಕ ಎಷ್ಟಿದ್ದು ಅಂತ ಅಂದ್ರೆ ನಮ್ ಕಡವನ್ ಗಾದಿ ಮಾತಂತಾರ ಏನಂತೆ ಹೀಗೆ ಕುಡ್ದನ್ ಕಷ್ಟ ಕುಡ್ದನ್ ಗೊತ್ತು ನಿಂಗೇನ್ ಗೊತ್ತು ಕುಂತ್ಗ ಅಂತ ಓಹೋ ಬುಡದ ಮೇಲೆ ಅರ್ಧ ಬಿಟ್ರ ಅವ್ರವ್ರ ಕಷ್ಟ ಅವ್ರಿಗೆ ಹೆಚ್ಚು ಈಗ ನೋಡಲಿ ಆ ವೈಕಲ್ ಕಷ್ಟ ಅವಳಿಗೆ ಗೊತ್ತು ಇವತ್ತು ಯಾತಕ್ಕೆ ಇವರು ಮೊಬೈಲ್ ಹಿಡ್ಕೊಂಡು ಕುಂತಿದಾರು ನಮ್ ಕತ್ ನಮಗ್ ಗೊತ್ತಿಲ್ವಾ ಸುಮ್ನಿರಿ ಅಂತ ನೋಡಲಿ ನಮ್ ಚಾಮರಾಜಣ್ಣನ ಕಷ್ಟ ಅವನಿಗೆ ಗೊತ್ತು ನಮ್ಮ ಅಕ್ಕ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಸಂಸಾರದಲ್ಲಿ ಅವ್ರವ್ರ ಕಷ್ಟ ಅವ್ರಿಗೆ ಹೆಚ್ಚು ಅದಕ್ಕಾಗಿ ಗಣದಲ್ಲಿ ಸಿದ್ದಪ್ಪಾಜಿ ಇರ್ತಕ್ಕಂತ ಹೊತ್ತಿನಲ್ಲಿ ಆಡ್ತೀರಿ ಬಾಯಿ ಮಾತು ಹೊಟ್ಟೈತದಲ್ಲ ಬುದ್ಧಿ ಅಲ್ಗೂ ಚಿಲ್ಲಾಪುರದಲ್ಲಿ ನನ್ನ ಪ್ರಾಣ ಬುದ್ಧಿ ಆಡುತ್ತೀರಿ ಬಾಯಿ ಮಾತು ಹೋಗುತ್ತಾರೆ ನನ್ನ ಪ್ರಾಣ ಸಿದ್ದಯ್ಯ ಸ್ವಾಮಿ ಬನ್ನಿ ಅತ್ತ ಕಿಟ್ಟೂರ ಸುದ್ದಿ ಕೇಳಿ ನನ್ನ ಒಟ್ಟಗರವ ನಡುಗುತ್ತದೆ
ಆಡುತ್ತೀರಿ ಬಾಯಿ ಮಾತು ಅಲ್ಗೂರು ಚಿಲ್ಲಾಪುರದಲ್ಲಿ ಹೊಂಟೈತದಲ್ಲ ಬುದ್ಧನ ಪ್ರಾಣ. ಇವತ್ತು ಆ ಕೆಟ್ಟೂರು ಸುದ್ದಿ ಕೇಳಿದ್ರೆ ನನ್ನ ಹೊಟ್ಟೆ ಕರುವಿಲ್ಲ ನಡುಗುತ್ತಲ್ಲ ಬುದ್ಧಿ. ಬುದ್ಧಿ ಹಲಗೂರು ಚಿಲ್ಲಾಪುರ 200 ಇಲ್ಲ ಅನ್ಬಿಟ್ಟು ನಾಳೆ ಕಲಿಯುಗದ ಬಂದಾಗ ಚಪ್ಪನಾರು ದೇಶದಿಂದ ಬಿದ್ದು ಬೇಡುವ ಪರಸಗಳ ಅಮರ ಕೋಟಿ ಗಣಗಳನ್ನು ತಂದು ಕಾಸು ತೂಪ ಹಾಕಿಸ್ತೀನಿ, ಕರವೆತ್ತ ಕೈಯ ಮುಗಿಸ್ತೀನಿ, ಶಿರವಾಗಿ ಶರಣ ಮಾಡಿಸ್ತೀನಿ. ಸಿದ್ದಪ್ಪಾಜಿ ಎಲ್ಲಿಂದ ನೀ ತರ್ತೀಯ? ಕಾಸು ತೂಪ ಹಾಕಿಸ್ತೀನಿ, ಎಲ್ಲಿ ನನ್ನ ಅಮರ ಕೋಟಿ ಗಣಗಳನ್ನ ಕಾಲಕ್ಕೆ ಬುದ್ಧಿ. ನಾಳೆ ಕಲಿಯುಗ ಇಲ್ಲ 200 ಇಲ್ಲ ಅಂತ ಅನ್ಬಿಟ್ರಿ. ಇವತ್ತು ದಿನ ಹಲಗೂರು ಚಿಲ್ಲಾಪುರ 200 ಇಲ್ಲ ಅನ್ಬಿಟ್ರಿ. ನಾಳೆ ಕಲಿಯುಗ ಬಂದಾಗ ಚಪ್ಪನಾರು ದೇಶದಿಂದ ಬಿದ್ದು ಬೇಡುವ ಪುರುಷಗಳನ್ನ ತಂದು ಕಾಸೊಂದು ಹಾಕಿಸ್ತೀನಿ, ಕರವೆತ್ತಿ ಕೈಯ ಮುಗಿಸ್ತೀನಿ, ಸಿರಬಾಗಿ ಶರಣ ಮಾಡುತ್ತೀನಿ. ಎಲ್ಲಿಂದ ತರ್ತೀಯ ಸಿದ್ದಪ್ಪಾಜಿ? ಎಲ್ಲಿದೆ ಗುರುದೇವ? ಕೊಚ್ಚ ಕೊಯ್ಮತ್ತೂರು, ಹಂದಾಮ, ಬಾದಾಮ, ಹೊರಳೆ, 6,000, ಬನ್ನೂರು, 3,000, ಬೆಂಗಳೂರು, ಯಗಡದೇವರ ಕೋಟೆ, ಚಿತ್ರದುರ್ಗ, ಹರಪಾಳ್ಯ, ಬರಪಾಳ್ಯ, ಬೆಂಗಳೂರು, ರಾಮನಗರ, ಚಿತ್ರದುರ್ಗ, ಮೈಸೂರು, ಮಳವಳ್ಳಿ ಈ ಭೋಗಾದಿ ತಂದು ಸಿದ್ದಪ್ಪಾಜಿ ಹಲಗೂರು ಚಿನ್ನಾಪುರದಲ್ಲಿ ಕಬ್ಬಣ ಉತ್ಪತ್ತಿ ಆಗ ವಿನಃ ಇನ್ಯಾವುದೇ ಊರು ಕೇರಿಗೆ ಕಬ್ಬಣ ಉತ್ಪತ್ತಿ ಆಗಲ್ಲ ಕಣಪ್ಪ. ನಮಗ್ ಬೇಕಾಗಿರೋದು ಕಬ್ಬಣದ ಅಂಚಾಣ, ಬಿದ್ದು ಬೇಡುವ ಪರಸೆಗಳಲ್ಲ ಕಣಪ್ಪ. ಈ ಮಠಮನ ಕಟ್ಟಬೇಕಾದ್ರೆ ಇವತ್ತು ಕಬ್ಬಣ ಆಗ್ಲೇಬೇಕು. ಅದಕ್ಕೋಸ್ಕರ ಏನು ಹಲಗೂರು ಚಿನ್ನಾಪುರಕ್ಕೆ ಹೋಗಿ ಕಬ್ಬಣ ಲಾಂಛನ ತರಲೇಬೇಕು ಎಂದಾಗ ಬಂದು ಸಿದ್ದಪ್ಪಾಜವರು ದರೆಗೆ ದೊಡ್ಡವರ ಪಾದವನ್ನ ಬಾಚಿ ತಬ್ಬಿ, ಅಪ್ಪ ನಾನು ಹೋಗಲ್ಲ ಅಂತ ಬೇಡಿಕೊಂಡ್ರು ಸಹ ಲಕ್ಷಿಕನ ಮಗನ ತಂದು ಭಿಕ್ಷುಕನ ಮಾಡಿ, ಪಳೆಗಾರನ ಮಗನ ತಂದು ಪರದೇಸಿ ಮಾಡಿ, ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಹೋಗೆನುವೆ ಧರ್ಮಗುರುವೇ ಮಂಟೇದಲ್ಲಿಂಗಯ್ಯ. ಹೋಗಲಾರೆ ಅಲಗೂರಿಗೆ ನಾನು ಮನ್ನಿಸಿಲ್ಲ ಧರ್ಮಗುರುವೆ ನೀನೋ. ಹೋಗಲಾರೆ ಅಲಗೂರಿಗೆ ನಾನು ಮನ್ನಿಸಿಲ್ಲ ಧರ್ಮಗುರುವೆ ನೀನೋ. ದಾನವ ತಿಳಿದಿಲ್ಲ ಪಂಚಾಳದವರು, ಧರ್ಮವ ರೀತಿಲ್ಲ ವೇಷವ ನೋಡಿ ಚೆಂಗುಮನೆಂದು ಜರಿದು ನಗುವರಲ್ಲ. ಗುರುವೇ ಪರಂಜ್ಯೋತಿ ಹುರುಟಿನ ಕಾಲಕ್ಕೂ ಅವರಿಗೆ ಯಾರು ಹೋದವರಿಲ್ಲ. ಹಿಂಡು ಮರಿಯರುಂಟು ಹೋದರೆ ನನಗೂ ಉಳಿವಿಲ್ಲ. ನಿಮ್ಮ ಪಾದದಲ್ಲೇ ಈ ಪ್ರಾಣ ಹೋಗಲಿ, ಈ ನನ್ನ ಕಣ್ಣೀರು ನಿನಗೆ ಹರವಾಗಲಿ. ನನ್ನನ್ನು ಕಳಿಸದಿರಿ ಗುರುವೇ, ನನ್ನನ್ನು ಕಳಿಸದಿರಿ. ಹೋಗಲಿ
ಗುರಿಗೆ ನಾನು ಮನ್ನಿಸಿದ ಧರ್ಮ ಗುರುವೆ ನೀನು ಹೋಗಲಾರೆ ಕಬ್ಬಿಣದ ಭಿಕ್ಷೆ ಕೇಳಲು ಪಂಚಾಳದವರು ಸುಮ್ಮನೆ ಬಿಡುವರೇನಯ್ಯ ಕಾಳಪ್ಪನ ಗುಡಿಗೆ ತಳ್ಳಿ ನನ್ನನ್ನು ಬಲಿಯದೆ ಕೊಡುವರಯ್ಯ ಗುರುವೇ ಪರಂಜ್ಯೋತಿ ಏಳು ಜನ ಪಾಳೆಗಾರರು ಜಿಲ್ಲಾಪುರವ ಕಟ್ಟಿಯಾಡುವರಯ್ಯ ಕಾಲಗಟ್ಟಿಯ ಮ್ಯಾಲೆ ಕೂರಿಸಿ ನನ್ನ ಪವಾಡ ಮಾಡಿಸುವರಲ್ಲ ಹಣೆ ಬಸವ ನೋಡಿ ಉಳುಮೆ ಮೂರಿ ಎನ್ನುವರಲ್ಲ ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ ಅಲ್ಲಿಗೆ ಹೋಗಲಿ ಗುರುವೇ ಅಲ್ಲಿಗೆ ಹೋಗಲಿ ಹೋಗಲಾರೆ ಅನಗೂರಿಗೆ ನಾನು ಮಲ್ಲಿಸಿಲ್ಲ ಧರ್ಮ ಗುರುವೆ ನೀನು ಹೋಗಲಾರೆ ತಂದೆ ತಾಯಿ ಇಲ್ಲದ ಈ ತಪ್ಪಲಿಗೆ ಎಲ್ಲವೂ ನೀನೆ ದೇವ ನೀನೆ ಕೈ ಬಿಟ್ಟ ಮೇಲೆ ಪಟ್ಟೇನ ಸ್ವಾಮಿ ಕಾಯುವರಾರಿಲ್ಲ ಗುರುವೇ ಪರಂಜ್ಯೋತಿ ನೊಂದು ಒಳ್ಳುವಾಗ ಕಣ್ಣೀರುರಿಸೋ ತಾಯಮ್ಮಗೆ ನಗಿಲ್ಲ ಎಲ್ಲಿ ಹೋಗಲಿ ನಾನು ಪ್ರಭುವೇ ಯಾರ ಸೇರಲಿ ನಾನು ಬಂದು ಬಳಗ ನಾ ತೊರೆದಿರುವೆ ನಿನ್ನದೇ ನಂಬಿ ನಾ ಬಂದಿರುವೆ ಕಾಯೋ ಧರ್ಮ ಗುರುವೇ ಗುರುವೇ ಕಾಯೋ ಧರ್ಮ ಗುರುವೇ ಹೋಗಲಾರೆ ಅಲಗೂರಿಗೆ ನಾನು ಮಲ್ಲಿಸಿರೋಣ ಧರ್ಮ ಗುರುವೆ ನೀನು ಹೋಗಲಾರೆ ಗುರುವೆ ನೀಗೇನು ಬಸವ ಬೆಟ್ಟವನ ಬೆಳ್ಳಿಯ ಮಾಡಿ ನಾ ತರುವೆ ಇನ್ನು ಬೇಗೇನು ಕೊಂದೂರು ಬೆಟ್ಟವ ಚಿನ್ನವ ಮಾಡಿ ನಾ ತರುವೆ ಪ್ರಾಣ ಬೇಕೆಂದು ಗುರುವೆ ನೀಗೇನು ಪ್ರಾಣವನೇ ನಿನಗರ್ಪಿಸುವೆ ಕಾಪಾಡೋ ಮಂಟೇನ ಲಿಂಗಯ್ಯ
ಗಣನಿನ ಸಿದ್ದಪ್ಪಾಜಿ ತನಗೆ ದೊಡ್ಡವರು. ಇಬ್ರು ಸಹ ಮಾತುಕತೆಯನ್ನು ಹಾಡ್ತಕ್ಕಂಥ ಸಂದರ್ಭದಲ್ಲಿ ಅಲಗೂರು ಚಿಲ್ಲಾಪುರಕ್ಕೆ ಹೋಗಲ್ಲ ಅಂತೇಳಿ ಎಷ್ಟೇ ಪಾದಕ್ಕೆ ಬಿದ್ದು ಬೇಡ್ಕೊಂಡ್ರು. ಸಿದ್ದಪ್ಪಾಜಿ ಅವರು ಆ ಒಂದು ಕಣ್ಣೀರಿಗೆ ನನಗೆ ದೊಡ್ಡವರಿಗೆ ಸ್ವಲ್ಪನಾದ್ರೂ ಕನಿಕರ ಬಂದಿರುವಂತೆ. ಆಹಾ, ಸಿದ್ದಪ್ಪಾಜಿ ಗುರುವಿನ ಗುಲಾಮನಾಗುವ ತನಕ ದೊರೆದಿನ ಮುಕ್ತಿಯಿಂದ ವೇದ ಪುರಾಣಗಳ ಸಾರ್ತಿರಬೇಕಾದ್ರೆ ಕಂದ, ಹೌದು. ನನ್ನ ಮಾತನ್ನು ದಿರಿಕರಿಸಿದ ಮೇಲೆ ಈ ಬೊಂಬೆಗಡಪುರದ ಆಶ್ರಮದಲ್ಲಿ ಆರುಗಳಿಗೆ ನೀರು ಬೇಡ ನೋಡಪ್ಪ. ಕಟ್ಟಿರುವಂತ ಮಣಿಯನ್ನ ಕಳೆದಿ ಮಠದಲ್ಲಿರ್ತಕ್ಕಂಥ ಗೂಟಿಗೆಗೆ ನೀನು ತಗಲಾಕ್ಬಿಟ್ಟು ಮುತ್ತಿನ ಜೋಳಿಗೆಯನ್ನು ಮಡಗಿ ಈ ಬೊಂಬೆಗಡಪುರ ಆಶ್ರಮ ಬಿಟ್ಟು ಎಲ್ಲಾದ್ರೂ ಹೊರಟು ಬಿಡೋದಿರುತ್ತೆ. ಕಟ್ಟಿದ ಮಣಿಯ ಕಳೆಯು ಕಟ್ಟಿದ ಜೋಳುಗೆ ಮಠದಲ್ಲಿ ಮಡಗಿಬಿಟ್ಟು ಈ ಬೊಂಬೆಗಡಪುರ ಬಿಟ್ಟು ಕಳೆದವು ಅದರದೇ ಸಿದೆಯ ಸ್ವಯಂಬನ್ನಿ ಪಾವಾಡಗೆತೆಯ ನೀವೇ ಬಣ್ಣ ಕಟ್ಟಿದ ಮಣಿಯ ಕಳೆಯೋ ಕಟ್ಟಿದ ಮಣಿಯ ಕಳೆಯೋ ಕೊಟ್ಟಿನ ನೋಡುಗೆ ಮಠದಲ್ಲಿ ಮಡಗಿಬಿಟ್ಟು ಈ ಬೊಂಬೆಗಡುವ ಪೂರ್ವ ಬಿಟ್ಟು ನೀನು ಹೊರಟು ಹೋದರತೆ ಜ್ಯೋತಿ ತಂದವರೇ ಬನ್ನಿ. ಲಕ್ಷ್ಮೀ ರಮಣ ಗೋವಿಂದ. ಯಾರು ಗೋವಿಂದ ನಿಲ್ಲಲ್ಲಪ್ಪ ಅನ್ಬೇಕು. ನಿಮ್ಮೂರ್ ಗೋವಿಂದಲ್ಲ, ನಿಮ್ಮೂರ್ ಗೋವಿಂದಲ್ಲ, ಗೋವಿಂದೋ ನಕ ಮೇಲ್ಕೋಟೆ ಗೋವಿಂದ. ಅವರು ಕೂಗರು ಸ್ವಲ್ಪ ಬೇಜಾರಲ್ಲ ಅವ್ರ. ಯಾಕಪ್ಪ? ಸುಮಾರು ಜನಕ್ಕೆ 2,000 ರೂಪಾಯಿ ಬಂದಿಲ್ಲ. ಅದೊಂಥರದ ಯತ್ನ ಕೂತದ. ಅದಕ್ಕೆ ಅವರು ಬೇಜಾರಲ್ಲ. ಅವ್ರು ನೆನಮನ ಕಾರ್ಯದ ಮನೇಲಿ ಹೊತ್ಕಮ್ಮ ಬಳಕ ತೆಗೆದು ಸುಣ್ಣ ಹೊಡೆದು ಬಣ್ಣ ಹೊಡೆದು ಕಿರಿಪಟ್ಟ ಬರಪಟ್ಟ ಬಡ್ದು ತೊಳೆದೇ ತೊಳೆದು ಮುಡ್ದಂದೆ ಮುಟ್ಟಿ ನಮ್ ಕತ್ ನಮ್ಗ ಇಷ್ಟೊತ್ಲು ಬಂದನ. ಈಗ ಗೋವಿಂದ ಅನ್ಕಣವ ಅವನೇ ಗೋವಿಂದ ಕಳ್ಳಿ ಬಿಡು, ಅವನೇ ಇದ್ ಬಡ್ಕಲ್ಲಿ ಬಿಡು. ಸರಿ ಬಿಡು. ಆ ದುಡ್ಡು ತಕೊಂಡ ಸುಮ್ನೆ ಇದ್ರ ಆಯ್ತಾ? ಆಧಾರ್ ಕಾರ್ಡ್ ದುಡ್ಡು ತಕತಾರ ಬೇ ನಿಂಗ್ ಬಂದಿದ್ದ ಅಂದ್ಬಿಟ್ಟು ಅವ್ರಿಗೆ ತಂದು ತಲೆ ಕೆಡ್ಸಾಕ್ ಕೊಡೋದು. ಹೌದು, ಅವ್ರಿಗೆ ಇನ್ನೂ ದೊಡ್ಡ ಜೀವ ಹೋದಾಗೈತೆ, ನನಗೆ ಇನ್ನೂ ಬಂದಿಲ್ವಲ್ಲ ಅವಾಗ ತಕೊಬಿಡ್ಲಿಲ್ಲ ಅಂತ ಸುಮ್ನೆ ಇದ್ರ ಆಯ್ತಾ. ಬಂದವರು ಅವ್ರ ಬಾಯ ಸುಮ್ನೆ ಇರೋದ್ವಲ್ಲೋ. ನಂಗ್ ಮೆಸೇಜ್ ಬಂತು ಕಮ್ಮಿ ಅನ್ಬಿಡೋದು. ನಂಗೆ ನೆನಜಿನ ಗೊತ್ತೋಡೋದು. ಹಿಂಗ ಆಗ್ಬಿಡೋದು. ಇದೇ ನಕಲಿ ಆಟ. ಹಾಗೆ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಡ್ಡಾಯ ಒಪ್ಪಂದ್ರೆ ಇದ್ದ ಗೀತೆಯನ್ನ ಸಾಧನ ಪಡಿಸೋಣ. ಆ ಸಿದ್ದಪ್ಪಾಜಿ ಕೃಪೆಗೆ ನಾವು ನೀವೆಲ್ಲ ಪಾತ್ರರಾಗೋಣ ಬಂಧುಗಳೇ. ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಹೊತ್ತು ತಂದರು, ಬಾರಿ ಕಂದಾಯ ತಂದರು. ಜನಗಣಗೆ ರಾತಪಾಟಿ ಬಲಗಣಗೆ ಕಂದಾಯವು ಬರುವ ಚೆಂದ ನೋಡಿರು. ಕಂದಾಯವು ಪಲಾಡ ಅಂಗ ನೋಡಿರು, ಪಲಾಡ ಚೆಂದ ನೋಡಿರು. ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಹೊತ್ತು ತಂದರು, ಕಂದಾಯ ತಂದರು.
ಹಣ್ಣು ಕಾಯುವ ಬಾಳೆ ತಿಂಬಾಳೆ ಅಂಜುರ ಮಂಗಿ ಸೊಪ್ಪು ತಳಿ ನೀರಿಗೆ ಮಡಿಯಾಗಿತ್ತು ಅಂಬರ ಸುತ್ತಿ ಕಾರ ಬಳದವು ನಮ್ಮ ಸ್ವಾಮಿಗೆ ತುಂಬಿ ಹಾನಿ ಮಾಡಿದವು ಹೋಗಿಲಕ್ಕೂ ಎಲ್ಲವೋ ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒಂದು ತಂದರು ಬಾರಿ ಕಂದಾಯ ತಂದರು ಕಟ್ಟಿ ಕಂದಾಯ ಪಾಪ ಕೊಡುವ ಕಂದಾಯ ಜಗದ ನೋವು ನೀರಲು ಒತ್ತವರೇ ಸಿದ್ದಯ್ಯ ಬೊಪ್ಪೆ ಗೌಡನ ಬುರಗೆ ಹೋಗದೆ ಬೇಡಿದವರ ಕೊಡುವರು ಜರಗೆ ಇಳಿದು ಬಂದರು ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒಂದು ಬಂದರು ಕಂದಾಯ ಬಂದರು ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ದೋಟಿ ಬೆಳಗಲು ವರ ದೋಟಿ ಲಿಂಗಯ್ಯ ಮನೆ ಮನೆ ದೇವರಾದರು ಮಂಡ್ಯದ ಸ್ವಾಮಿ ಮನೆಗೆ ಒಡೆಯರಾದರು ಕರೆಗೆ ಬೆಳಕು ತಂದರು ಸಿದ್ದಯ್ಯ 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 ಸ್ವಾಮಿ ಬಂದರು ಊರಿಗೆ ಕಂದಾಯ ಹೊತ್ತು ಬಂದರು ಕಂದಾಯ ತಂದರು